ಗುಡ್ ಈವ್ನಿಂಗ್ ಎವ್ರಿಬಡಿ. ಗುಡ್ ಈವ್ನಿಂಗ್. ಈಗ ನಾವು ಇಂದಿನ ತರಗತಿಯಲ್ಲಿ ವಾಸ್ತವ ಸಂಖ್ಯೆಯ ಮೊದಲ ಅವಧಿಯಲ್ಲಿ ನಾವು ಭಾಗಲಬ್ಧ ಸಂಖ್ಯೆ ಎಂದರೇನು ಮತ್ತು ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಬಗ್ಗೆ ತಿಳ್ಕೊಂಡಿದ್ವಿ. ಹೌದಲ್ವ ಮಕ್ಕಳ? ಈಗ ಅದರ ಮುಂದಿನ ಭಾಗವಾದ ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಭಾಗಲಬ್ಧ ಸಂಖ್ಯೆ ಈಗ ಇಂದಿನ ತರಗತಿಯಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂದ್ರೇನು, ಅಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆಯನ್ನ ಹೇಗಿರುತ್ತೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯೆಯ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸೋದು ಅಂತ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ನಾವು ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ್ ತಿಳ್ಕೊಂಡಿದ್ವಿ ಮಕ್ಕಳ? ಇಂದಿನ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆ ಎನ್ನುವುದು. ವೆರಿ ಗುಡ್. P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳು. ಇಲ್ಲಿ P ಮತ್ತು Q ಅನ್ನೋದೇನು? ಪೂರ್ಣಾಂಕ. ವೆರಿ ಗುಡ್. P ಮತ್ತು Q ಗಳು ಎಂತ ಸಂಖ್ಯೆಗಳು? ಪೂರ್ಣಾಂಕ ಸೇರುವಂತವು. ಮತ್ತು ಇನ್ನೊಂದು ಕಂಡೀಷನ್ ಏನಿದೆ ಇಲ್ಲಿ? Q ≠ 0. ವೆರಿ ಗುಡ್. Q ಯಾವ್ದಕ್ಕೆ ಮಾತ್ರ ಸಮನಾಗಿರುವುದಿಲ್ಲ? 0. Q ಜಾಗದಲ್ಲಿ ನಾವು 0 ಬರೆಯುವಂತಿಲ್ಲ. ಯಾಕೆಂದ್ರೆ 0 ಬರೆದ್ರೆ P ನೋಡಿ, P ಮತ್ತು Q ಪೂರ್ಣಾಂಕ, ಹಾಗೆ P ನಲ್ಲಿ ಮತ್ತು Q ನಲ್ಲಿ 0 ಬರೆಯೋ ಸಾಧ್ಯತೆ ಇದೆ. ಆದ್ರೆ P ನಲ್ಲಿ 0 ಬರೀಬಹುದು, ಆದ್ರೆ Q ಜಾಗದಲ್ಲಿ 0 ಬರೆಯುವಾಗಿಲ್ಲ. ಏಕೆ ಅಂದ್ರೆ ನೋಡಿ, P ನಲ್ಲಿ 0 ಬರೆದ್ರು Q ಜಾಗದಲ್ಲಿ ನಾವು ಯಾವುದೇ ಪೂರ್ಣಾಂಕವನ್ನು ಬರೆದ್ರು ಕೂಡ 0 ಯಾವುದೇ ಸಂಖ್ಯೆಯಿಂದ 0ಯನ್ನು ಭಾಗಿಸಿದಾಗ ಏನ್ ಬರುತ್ತೆ? 0ನೇ ಬರುತ್ತೆ. ಸೊ 0 ಕೆಳಗಡೆ ಏನು ಇಲ್ಲ ಅಂದ್ರೆ ನಾವು ಒಂದು ಯಾವ ಸಂಖ್ಯೆ ಬೇಕಾದ್ರೂ ಬರೀಬಹುದು. P/Q ರೂಪದಲ್ಲಿ ಇದೆ. ಆದರೆ ಯಾವುದೇ ಸಂಖ್ಯೆನ Q ಜಾಗದಲ್ಲಿ 0 ಬರೆದಾಗ ಯಾವುದೇ ಸಂಖ್ಯೆಯನ್ನ 0 ಏನ್ ಮಾಡಲ್ಲ? ಭಾಗಿಸುವುದಿಲ್ಲ. ಆದ್ರಿಂದ Q ಜಾಗದಲ್ಲಿ 0 ಬರೆಯುವಾಗ ಇದು ಭಾಗಲಬ್ಧ ಸಂಖ್ಯೆಯ ಅರ್ಥ. ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಹೇಗಿತ್ತು ಮಕ್ಕಳ? ಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಹೇಗಿತ್ತು? ಅವುಗಳು ಯಾವ ರೂಪದಲ್ಲಿರುತ್ತೆ ದಶಮಾಂಶ ವಿಸ್ತರಣೆ? ಹೇಳಪ್ಪ ನಂದಿನಿ, ಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಹೇಗಿರುತ್ತೆ? ಅಂತ್ಯಗೊಳ್ಳುತ್ತದೆ. ಗುಡ್. ಮತ್ತೆ ಇನ್ನೊಂದು ಹೇಳಪ್ಪ. ಅಂತ್ಯಗೊಳ್ಳುತ್ತೆ ಅಥವಾ ಅಂತ್ಯಗೊಳ್ಳಿಲ್ಲ ಅಂದ್ರೆ ಹೇಗಿರುತ್ತೆ? ಮುಂದಿನ ಕೂತ್ಕೋ. ಗುಡ್. ಅಂತ್ಯಗೊಳ್ಳಿಲ್ಲ ಅಂದ್ರೆ ದಶಮಾಂಶ ವಿಸ್ತರಣೆ ಯಾವ ರೂಪದಲ್ಲಿ ಇರುತ್ತೆ? ಆವರ್ತನೀಯವಾಗಿರುತ್ತದೆ. ಗುಡ್. ಸೊ ಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ ಅಥವಾ ಅಂತ್ಯಗೊಳ್ಳದೇ ಇದ್ದರೆ ಆವರ್ತನೀಯವಾಗಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? ನೋಡಿ, ಇಲ್ಲಿ ಭಾಗಲಬ್ಧ ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಆದರೆ ಅಭಾಗಲಬ್ಧ ಎಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವ ಸಂಖ್ಯೆಗಳು. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ, ಪಡಿಸಲು ಸಾಧ್ಯವಾಗದ ಸಂಖ್ಯೆಗಳು. ಭಾಗದಲ್ಲಿರುವ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಕರಿತೀವಿ. ಭಾಗಲಬ್ಧ ಆಪೋಸಿಟ್, ಅದು ವ್ಯಕ್ತಪಡಿಸ್ತೀವಿ P/Q ರೂಪದಲ್ಲಿ, ಇದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಇಲ್ಲ. ಹಾಗಾದ್ರೆ ಅಂತಹ ಏನು ಉದಾಹರಣೆಗಳು ಯಾವುವು? ನೆನಪಿದೆಯಾ? ನಿಮ್ಗೆ ಗೊತ್ತಿದೆಯಾ? ಹಿಂದಿನ ತರಗತಿನಲ್ಲಿ 8ನೇ ತರಗತಿನಲ್ಲೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಇತ್ತು. ಅಭಾಗಲಬ್ಧ ಸಂಖ್ಯೆಯ ಉದಾಹರಣೆಗಳು ನೆನಪಿದವ ಮಕ್ಕಳ? 0. ಅದು ದಶಮಾಂಶ ವಿಸ್ತರಣೆ ಹೇಳಾಯ್ತು. ನೀನು ಬೇರೆ ಉದಾಹರಣೆ ಹೇಳೋದಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಉದಾಹರಣೆ ಹೇಳಪ್ಪ. ಗುಡ್. ವೆರಿ ಗುಡ್. √2, √3, √4 ಯಾಕೆ ಬರೆಯಂಗಿಲ್ಲ ಮಕ್ಕಳ? ಅದು 2ರಿಂದ 4ರ ವರ್ಗಮೂಲ ಏನಾಗುತ್ತೆ? 2. ಅದೇನಾಗುತ್ತೆ? ಭಾಗಲಬ್ಧ. ಸೊ √5. ಸೊ ಈ ರೀತಿ ವರ್ಗವಲ್ಲದ ಸಂಖ್ಯೆ ಕರ್ಣಿ ಚಿಹ್ನೆ ಇದ್ರೆ ಅವನೇನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆ. ಯಾಕೆ ಇವನು ವೆರಿ ಗುಡ್ ಯಾಕೆ ಇವನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂದ್ರೆ ಯಾವುದೇ ಎಲ್ಲಾ ದಶಮಾಂಶ ವಿಸ್ತರಣೆ ಅಂತ್ಯನೂಗೊಳ್ಳಲ್ಲ ಮತ್ತು ಆವರ್ತನೆಯೂ ಆಗಲ್ಲ.
ರೂಟ್ 2ರ ದಶಮಾಂಶ ವಿಸ್ತರಣೆ 1.142357 ಎಕ್ಸೆಟ್ರಾ ಇತ್ಯಾದಿ. ನೋಡಿ, ರೂಟ್ 2ರ ದಶಮಾಂಶ ವಿಸ್ತರಣೆ ಇರುತ್ತೆ. ರೂಟ್ 3ರ ದಶಮಾಂಶ ವಿಸ್ತರಣೆ 1.7234575601 ಎಕ್ಸೆಟ್ರಾ ಈ ರೀತಿ ಇರುತ್ತೆ. ಸೊ ಈ ದಶಮಾಂಶ ವಿಸ್ತರಣೆಯನ್ನು ನಾವು ನೋಡಿದಾಗ ನೋಡಿ, ಇಲ್ಲಿ ಅಂಕಿಗಳು ಅಂತ್ಯನೂ ಗೊಂಡಿಲ್ಲ, ಅಂದ್ರೆ ಅಂತ್ಯನೂ ಗೊಂಡಿಲ್ಲ ಮತ್ತು ಆವರ್ತನೆಯನ್ನು ಕೂಡ ಆಗಿಲ್ಲ. ನೋಡಿ, ಎಲ್ಲರೂ ಪುನರಾವರ್ತನೆ ಆಗ್ತಾ ಇದೆಯಾ? ಕ್ರಮವಾಗಿ ಆಗಿಲ್ಲ. ನೋಡಿ, 1 4 ಆದ್ಮೇಲೆ 2 3 ಬಂದಿದೆ, 5 ಆಯ್ತು. ನೆಕ್ಸ್ಟ್ ಮೇಲೆ 7 ಬಂದಿದೆ. ಇಲ್ಲಿ ರೂಟ್ 3 7 2 3 4 ಅನಂತರ 5 6 0 1 ಈ ರೀತಿ ಅಂತ್ಯಗೊಳ್ಳದ ಮತ್ತು ಆವರ್ತನೀಯಗೊಳ್ಳದ ದಶಮಾಂಶ ವಿಸ್ತರಣೆಗಳನ್ನ ಹೊಂದಿರುವ ಸಂಖ್ಯೆಗಳು ಅವು ಅಭಾಗಲಬ್ಧ ಸಂಖ್ಯೆಗಳು. ನಾವು ಇನ್ನೊಂದು ರೀತಿನೂ ಕೂಡ ನಾವು ಅಭಾಗದ ಸಂಖ್ಯೆಯ ದಶಮಾಂಶ ವಿಸ್ತರಣೆಯನ್ನು ನೋಡಬಹುದು. ಉದಾಹರಣೆಗೆ 0.10100 ಎಕ್ಸೆಟ್ರಾ ಮತ್ತು 5.236623662366 ಇವೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ. ನೋಡಿ ಹೇಗಿದೆ ನೋಡಿ, ಮೊದಲನೇ 0.10 ಇಲ್ಲಿ 0 ಏನಾಗ್ತಾ ಹೋಗ್ತಾ ಇದೆ, ಮುಂದೆ ಹೋದಂಗಿಲ್ಲ ಅವುಗಳ ಅಂಕಿಗಳು 0ಯ ಅಂಕಿ ಏನಾಗ್ತಾ ಇದೆ, ಈಗ ಒಂದೇ ಕ್ರಮವಾಗಿ ಇಲ್ಲ ಸಂಖ್ಯೆಗಳು ದಶಮಾಂಶ ವಿಸ್ತರಣೆಯಲ್ಲಿ. ನೀವು ಅಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಇವು ಅಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಹೇಗಿರುತ್ತೆ, ಅಂತ್ಯಗೊಳ್ಳದ ಮತ್ತು ಆವರ್ತನೀಯವಾಗದ ಅಂತ್ಯನೂ ಕೊಳ್ಳಲ್ಲ ಮತ್ತು ಆವರ್ತನೀಯನೂ ಕೂಡ ಆಗಲ್ಲ. ಅಂತ್ಯನೂ ಕೊಳ್ಳಲ್ಲ, ಆವರ್ತನೆಯೂ ಕೊಳ್ಳದ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತದೆ. ಯಾವ ಅಭಾಗಲಬ್ಧ ಸಂಖ್ಯೆಗಳು. ಮತ್ತು ಅಭಾಗಲಬ್ಧ ಸಂಖ್ಯೆಗಳಿಗೆ ಕೊನೆ ಇದೆಯಾ? ಇಷ್ಟೇ ಇದೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಇವು ಅಪರಿಮಿತ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಹೇಗೆ ಎರಡು ಭಾಗಲಬ್ಧ ಸಂಖ್ಯೆ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿದಾವೋ ಅದೇ ರೀತಿ ಎರಡು ಅಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧನೂ ಇದೆ, ಅಭಾಗಲಬ್ಧ ಸಂಖ್ಯೆಗಳು ಕೂಡ ಇವೆ. ಈಗ ಎರಡು ಭಾಗಲಬ್ಧ ಸಂಖ್ಯೆಯ ನಡುವೆ ಎರಡು ಅಭಾಗಲಬ್ಧ ಸಂಖ್ಯೆಯ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯೋಣ. ಎರಡು ಭಾಗಲಬ್ಧ ಸಂಖ್ಯೆಯ ನಡುವೆ ಅಪರಿಮಿತ ಅಭಾಗಲಬ್ಧ ಸಂಖ್ಯೆಗಳು ಇದಾವೆ. ಈಗ ನಾವು ಒಂದು ಲೆಕ್ಕವನ್ನು ತಗೋತೀನಿ ನಾನು. ಪ್ರಶ್ನೆ ಏನಪ್ಪಾ ಅಂದ್ರೆ, ಎರಡು ಭಾಗಲಬ್ಧ ಸಂಖ್ಯೆಯ ನಡುವೆ ಅಪರಿಮಿತ ಅಂತ ಹೇಳಿದೆ ಅಲ್ವಾ, ಅದರ ಅಪರಿಮಿತ ನಾವು ಬರೆಯೋಕ್ಕಾಗಲ್ಲ, ಎಷ್ಟು ಅಂತ ಬರೆಯೋಕ್ಕಾಗುತ್ತೆ. ಹಾಗೆ ಒಂದು ಲಿಮಿಟ್ ಅಂತ ಕೊಡ್ತೀವಿ. ಏನು, ಎರಡು ಅಭಾಗಲಬ್ಧ ಸಂಖ್ಯೆಯ ನಡುವೆ 3 ಅಭಾಗಲಬ್ಧ ಸಂಖ್ಯೆಯನ್ನ ಬರೆಯಿರಿ. ಉದಾಹರಣೆಗೆ 5/3, ಇನ್ನೊಂದು 5/2. ಪ್ರಶ್ನೆ, 5/3 ಮತ್ತು 5/2 ನಡುವೆ 3 ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಪ್ರಶ್ನೆ. ಎರಡು ಭಾಗಲಬ್ಧ ಸಂಖ್ಯೆಯ ನಡುವೆ ಅಪರಿಮಿತ ಭಾಗಲಬ್ಧನೂ ಇದೆ, ಅದೇ ರೀತಿ ಅಪರಿಮಿತ ಅಭಾಗಲಬ್ಧನೂ ಇದೆ. ನಾವು ಇಂದಿನ ತರಗತಿಯಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಯ ನಡುವೆ ಭಾಗಲಬ್ಧ ಸಂಖ್ಯೆಯನ್ನ ಹೇಗೆ ಬರಿಬೇಕು ಅಂತ ತಿಳ್ಕೊಂಡು, ಎಷ್ಟು ಕೇಳ್ತಾರೆ, 3 ಕೇಳಿದ್ರೆ 3 ಬರ್ದ್ವಿ, 5 ಕೇಳಿದ್ರೆ 5 ಬರ್ದ್ವಿ. ಈಗ ಎರಡು ಭಾಗಲಬ್ಧ ಸಂಖ್ಯೆ ನಡುವೆ ಎಷ್ಟು ಅಭಾಗಲಬ್ಧ ಸಂಖ್ಯೆ ಬರೆಯೋಣ? 3. ಅಪರಿಮಿತದಲ್ಲಿ ನಾವು ಬರಿಬೇಕಾಗಿರೋದು ಎಷ್ಟು ಮಾತ್ರ? ಕೇವಲ 3. ಈಗ 3 ಅಭಾಗಲಬ್ಧ ಸಂಖ್ಯೆಯನ್ನು ಬರಿಬೇಕಾದ್ರೆ ಫಸ್ಟ್ ನಾವು ಈಗ ತಿಳ್ಕೊಂಡ್ವಿ ಅಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಇರುತ್ತೆ, ಅಂತ್ಯಗೊಳ್ಳಲ್ಲ, ಆವರ್ತನೀಯ. ಈಗ ನಾವು ಈ ಎರಡು ಅಭಾಗಲಬ್ಧ ಸಂಖ್ಯೆಯನ್ನ ದಶಮಾಂಶ ರೂಪಕ್ಕೆ ಬರ್ಕೊಳ್ಳೋಣ. ಎರಡು ಅಭಾಗಲಬ್ಧ ಸಂಖ್ಯೆಯನ್ನು ಯಾವ ರೂಪಕ್ಕೆ ಬರ್ಕೊಳ್ಳೋಣ? ದಶಮಾಂಶ ರೂಪಕ್ಕೆ ಬರ್ಕೊಳ್ಳೋಣ. 5/3 ದಶಮಾಂಶ ವಿಸ್ತರಣೆ ಹೇಗೆ ಅನ್ನೋದು ನಾನು ಹಿಂದಿನ ತರಗತಿಗಳಿಗೆ ತಿಳಿಸ್ಕೊಟ್ಟಿದ್ದೀನಿ. ಹೇಗೆ ಇದರ ದಶಮಾಂಶ ವಿಸ್ತರಣೆ ಹೇಗೆ ಕಂಡಿಬೇಕು ಮಕ್ಕಳ? ಭಾಗಿಸಬೇಕು. ಯಾವ್ದ್ರಿಂದ? 3ರಿಂದ 5 ಭಾಗಿಸಿದಾಗ ಇದರ ದಶಮಾಂಶ ರೂಪ ಸಿಗುತ್ತೆ. 3ರಿಂದ 5 ಭಾಗಿಸಿದಾಗ ನೋಡಿ 3 1 3 ಕಳೆದಾಗ 5ರಲ್ಲಿ 3 2
ಪಾಯಿಂಟ್ ಇಟ್ಕೊಂಡು 0 20ಕ್ಕೆ ಸಮೀಪವಾದ ಸಂಖ್ಯೆ ಯಾವುದು? 3 5 3 18 ಎಷ್ಟು ಉಳಿಯುತ್ತೆ? 2 ನೋಡಿ ಮತ್ತೆ ಪುನರಾವರ್ತನೆ ಆಯ್ತು 2. ಸೊ ಇದನ್ನ ಭಾಗಿಸ್ತಾ ಹೋದಂಗೆ ನಮ್ಗೆ ಏನ್ ಬರುತ್ತೆ? 6 ಅಂತ ಬರುತ್ತೆ. ಸೊ ಪುನರಾವರ್ತನೆ ಆಯ್ತು. ಸೊ ಹಾಗಾದ್ರೆ 5/3 ದಶಮಾಂಶ ವಿಸ್ತರಣೆ ಏನು? 1.6666. ನೋಡಿ ಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಆಗಿರುತ್ತೆ, ಅಂತ್ಯನೂಗೊಳ್ಳಲ್ಲ, ಆವರ್ತನೀಯವಾಗುತ್ತೆ. ಬಂದಿದೆ ಅಲ್ವಾ? 1.666 ಮತ್ತು ಇನ್ನೊಂದು 2ರಿಂದ 5 ಭಾಗಿಸ್ತಾರೆ. 2ರಿಂದ 5 ಭಾಗಿಸಿದಾಗ ಅದರ ದಶಮಾಂಶ ವಿಸ್ತರಣೆ ಏನು ಬರುತ್ತೆ ನೋಡೋಣ. 5ಕ್ಕೆ ಸಮೀಪವಾದ ಸಂಖ್ಯೆ ಯಾವುದು? 4. ಅಂದ್ರೆ 2 4. 5ರಲ್ಲಿ 4 ಕಳೆದ್ರೆ 1 ಪಾಯಿಂಟ್ ಇಟ್ಕೊಂಡು ಯಾಕೆ ಭಾಗ ಆಗ್ತಾ ಇರೋದ್ರಿಂದ ದಶಮಾಂಶ ಇದು ಹಾಕೊಂಡು 0 ಹಾಕೋಣ. 2 ಸೊ ಇಲ್ಲಿ ಏನಾಯ್ತು? ದಶಮಾಂಶ ವಿಸ್ತರಣೆ ಅಂತ್ಯಗೊಂಡಿದೆ. ಒಂದು ಅಂತ್ಯಗೊಳ್ಳಿಲ್ಲ, ಆವರ್ತನೆ ಆಯ್ತು. ಇನ್ನೊಂದು ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಇವೆರಡು ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ. ಈಗ ನಾವು ಇವೆರಡರ ನಡುವೆ 3 ಅಭಾಗಲಬ್ಧ ಸಂಖ್ಯೆಯನ್ನ ಬರೀಬೇಕು. ಯಾವ್ದಾದ್ರು ಅದಕ್ಕಿಂತ ಹೆಚ್ಚು, ಅದಕ್ಕಿಂತ ಕಡಿಮೆ, 1.666ಕ್ಕಿಂತ ಹೆಚ್ಚು, 2.5ಕ್ಕಿಂತ ಕಡಿಮೆ. ಅಪರಿಮಿತ ಅಭಾಗಲಬ್ಧ ಇದ್ದಾರೆ. ಅದರಲ್ಲಿ ಬರಿಬೇಕಾದ್ರೆ ಎಷ್ಟು ಮಾತ್ರ? ಕೇವಲ 3. ಆ 3ನ್ನ ನಾವು ಯಾವ ರೀತಿ ಬೇಕಾದ್ರೂ ಬರೀಬಹುದು. ನೋಡಿ 1.66 ಬೇಕಾದ್ರೆ 1.7ರಿಂದ ಸ್ಟಾರ್ಟ್ ಮಾಡಬಹುದು, ಅಥವಾ 1.71 ಅಥವಾ 1.72ರಿಂದ ಸ್ಟಾರ್ಟ್ ಮಾಡಬಹುದು, 1.8ರಿಂದ ಸ್ಟಾರ್ಟ್ ಮಾಡಬಹುದು. ಸೊ ಈ ರೀತಿ ಅಪರಿಮಿತ ಇದ್ದಾವೆ. ನಾನು ಈಗ 1.6 ಇದೆ ಅಂತಂದ್ರೆ ಈಗ ನೀವೇನ್ ಹೇಳ್ತೀರೋ ಹಾಗೆ ನಾವು 1.7ರಿಂದ ಸ್ಟಾರ್ಟ್ ಮಾಡ 1.711 ಬರಿಬೋದಾ? ಇದೇನೋ 7.171 ಆವರ್ತನಗೊಳ್ಳ ಅಂತ್ಯನಗೊಳ್ಳಲ್ಲ ಮತ್ತು ಆವರ್ತನೀಯವಾಗದ ದಶಮಾಂಶ. ಈ ರೀತಿ ನೀವು ಒಂದನ್ನೇ ಬರೀಬೇಕು ಅಂತೇನಿಲ್ಲ, 7 ರಿಪೀಟ್ ಆಗ್ಬೋದು. 1.70 700 7 207 30 ಈ ರೀತಿ ಬೇಕಂತ ಬರೀಬಹುದು. ನೆಕ್ಸ್ಟ್ 1.71 ಬಂದಿದೆ. ಈಗ ನೆಕ್ಸ್ಟ್ 7 2 ಬರೀಬಹುದು, 7 3 ಬರೀಬಹುದು, 7 2 ಬೇಡಪ್ಪ, 2 ಕೂಡ 1.7 ಆಗಿದೆ, ಬೇಡ ಅಂದ್ರೆ 1.8 ತಗೋಣ. 1.80 ನೆಕ್ಸ್ಟ್ ಸೊ ಈ ರೀತಿ ನಾವು ಎಲ್ಲಿಯವರೆಗೂ ಬರೆಯಕ್ಕೆ ಸಾಧ್ಯ? 2.49. ಈಗ 2.5ಕ್ಕೆ ಸಮೀಪ ಅಂದ್ರೆ ಅದು 4 9 2.49 ತನಕ ಅಪರಿಮಿತ ಅಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ಗೊತ್ತಾಯ್ತಲ್ಲ ಮಕ್ಕಳ? ಈಗ 2 ಸಂಖ್ಯೆ ನಡುವೆ ಅಭಾಗಲಬ್ಧ ಸಂಖ್ಯೆನ ಬರೀಬೇಕು ಅಂದ್ರೆ ಆ 2 ಭಾಗಲಬ್ಧ ಸಂಖ್ಯೆನ ದಶಮಾಂಶ ರೂಪಕ್ಕೆ ಬರ್ಕೊಂಡು ಅವೆರಡರ ನಡುವೆ ನಾವು ಅಭಾಗಲಬ್ಧ ಸಂಖ್ಯೆಯನ್ನ ದಶಮಾಂಶ ರೂಪದಲ್ಲಿ ಬರೀಬಹುದು. ಅರ್ಥ ಆಯ್ತಲ್ಲ? ಈಗ ನಾವು ಅಭಾಗಲಬ್ಧ ಸಂಖ್ಯೆಯನ್ನ ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸೋದು ಅಂತ ತಿಳ್ಕೊಳ್ಳಿ. ಅಭಾಗಲಬ್ಧ ಸಂಖ್ಯೆ ಯಾವುದು? √2. √2ರ ಬೆಲೆಯನ್ನ ನಾನು ಈಗಾಗಲೇ ಬರೆದಿದ್ದೆ. ಏನು? 1.42356 ಅಂತ್ಯಗೊಳ್ಳಲ್ಲ, ಪುನರಾವರ್ತನೆ ಆಗಲ್ಲ. ಈ ಬೆಲೆಯನ್ನ ನಾವು ಅಷ್ಟುಗಳನ್ನು ಬರೆಯಕ್ಕಾಗಲ್ಲ, ಅಪ್ರಾಕ್ಸಿಮೇಟ್ ಮಾಡಿ ಅದ್ರ ಬೆಲೆಯನ್ನ √2ರ ಬೆಲೆಯನ್ನ ನಾವು 1.4 ಅಂತೇಳಿ ಕರೀತೀವಿ. ಅದನ್ನ ನಾವು ಸಂಖ್ಯಾ ರೇಖೆ ಮೇಲೆ ಹೇಗೆ ಕಂಡುಹಿಡಿಯೋದು ಅಂತ ನಾವು ತಿಳ್ಕೊಳ್ಳೋದು. √2 ಪ್ರಶ್ನೆ, √2 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದು ಅಥವಾ ಗುರುತಿಸುವುದು. ಪ್ರತಿನಿಧಿಸಿ √2 ಸಂಖ್ಯಾ ರೇಖೆಯನ್ನು ಪ್ರತಿನಿಧಿಸುವುದು. ಈಗ ಎಲ್ಲರ ಮಕ್ಕಳ ಎಲ್ಲ ಸ್ಕೇಲು, ಪೆನ್ಸಿಲು, ಕೈವಾರ, ಪುನಃ ಎಲ್ಲ ರೆಡಿ ಮಾಡ್ಕೊಳ್ಳಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಎಲ್ಲ ತಯಾರಾಗಿ ಬಂದಿದ್ದೀರಾ? ಈಗ ನಾವು ಮೊದಲನೇದಾಗಿ ನಾನು ತೀರಾ ಹಂತವನ್ನು ಹೇಳ್ತಾ ಹೋಗ್ತೀನಿ. ನೀವು ನನ್ನ ಜೊತೆಯಲ್ಲೇ ನೀವು ಕೂಡ ಫಸ್ಟ್ ನಾನು ಹೇಳೋದನ್ನ ಗಮನಿಸ್ಬೇಕು. ಫಸ್ಟ್ ಆ ನಂತರ ನಾನು ಮಾಡುವ ವಿಧಾನವನ್ನ ನೋಡ್ಕೊಂತ ನೀವು ಕೂಡ ನನ್ನ ಜೊತೆಯಲ್ಲೇ ಮಾಡಿ. ಈಗ ನಾವು ಮಾಡಬೇಕಾಗಿರೋದೇನೀಗ √2 ಯಾವ್ದು ನೆನಪಿಸ್ಬೇಕು? ಈಗ ಇದರ ಮೊದಲನ ಅಂತ ಇಲ್ಲ ಸ್ಕೇಲ್ ಅನ್ನ ತಗೊಳ್ಳಿ,
ತಗೊಂಡ್ರಾ? ಹಾ. ಈಗ ಒಂದು ಸರಳ ರೇಖೆಯನ್ನು ಹೇಳಿ, ಅಳತೆ ಎಷ್ಟಾರು ಆಯ್ತು. ಸರಳ ರೇಖೆ ಹೇಳಿದ್ರ ಅಳತೆ ಎಷ್ಟಾರು ಆಯ್ತು ಹೇಳಿದ್ರಲ್ಲ. ಈಗ ಈ ಒಂದು ರೇಖೆಯ ಮೇಲೆ, ಸರಳ ರೇಖೆಯ ಮೇಲೆ ಒಂದು ಬಿಂದುವನ್ನು ಬಿಡಿಸಿ. ಎಲ್ಲರೂ ನೋಡಿ, ಈ ಸರಳ ರೇಖೆ ಮೇಲೆ ಅಪರಿಮಿತ ಬಿಂದು ಇದೆ, ಅಲ್ಲೆಲ್ಲರೂ ಒಂದನ್ನ ಬಿಡು, ಒಂದು ಬಿಂದುವನ್ನು ಬಿಡಿಸಿ. ಬಿಡಿಸಿದ್ರಾ? ಬಿಡಿಸಾಯ್ತಾ? ಇದಕ್ಕೆ ಒಂದು ಹೆಸರನ್ನ ಕೊಡಿ. ಏನಾದ್ರು ಅಕ್ಷರ ಯಾವ್ದಾರು ಆಯ್ತು, ದೊಡ್ಡ ಅಕ್ಷರದಲ್ಲಿ ಯಾವ್ದಾದ್ರು ಒಂದು ಅಕ್ಷರ ಕೊಡಿ. ನಾನು ಎ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎ ಇಂದ 1 ಸೆಂಟಿಮೀಟರ್ ಅನ್ನ ನಿಮ್ಮ ಸ್ಕೇಲಲ್ಲಿ ಗುರುತಿಸ್ಕೊಡಿ. ಸ್ಕೇಲಲ್ಲಾರು ತಗೋಬಹುದು, ಕೈವಾರದಲ್ಲಾರು ಹಾಕ್ಬೋದು. ಸ್ಕೇಲಲ್ಲಿ ತಗೊಳ್ಳಿ. ಎ ಇಂದ 1 ಸೆಂಟಿಮೀಟರ್ ಅನ್ನ ಗುರುತಿಸಿ. ಅದಕ್ಕೊಂದು ಹೆಸರನ್ನ ಕೊಡಿ. ಸಂಖ್ಯಾ ರೇಖೆ ಮೇಲೆ ಎ ಇಂದ 1 ಸೆಂಟಿಮೀಟರ್ ಅನ್ನ ಗುರುತಿಸಿ. ಹಾಗಾದ್ರೆ ಎ ಬಿಯ ಉದ್ದ ಎಷ್ಟಾಯ್ತು ಮಕ್ಕಳ? ಅಳತೆಯನ್ನ ಹಾಕಿ ಬರೀ. 1 ಎ ಬಿಯ ಉದ್ದ 1. ನೀವು ರಚನೆ ಮಾಡ್ತಾ ಮಾಡ್ತಾ ಅದರ ಹೆಸರು ಮತ್ತು ಅದರ ಅಳತೆಯನ್ನು ಕೂಡ ಆಗ್ಲೇ ಬರೆದುಕೊಳ್ಳಬೇಕು. ನೆಕ್ಸ್ಟ್ ಬಿ ಬಿಂದುವಿನ ಮೇಲೆ ಕೋನ ಮಾಪಕವನ್ನು ಇಟ್ಕೊಳ್ಳಿ. ಬಿ ಬಿಂದುವಿನ ಮೇಲೆ ನಿಮ್ಮ ಕೋನ ಮಾಪಕದ ಲೈನು, ಕಪ್ಪು ಲೈನು ಈ ಸಂಖ್ಯಾ ರೇಖೆ, ಸರಳ ರೇಖೆಯ ಮೇಲೆ ನೀಟಾಗಿ ಕುತ್ಕೋಬೇಕು. ನಿಮ್ಮ ಕೋನ ಮಾಪಕದ ಕಪ್ಪು ಲೈನ್ ಯಾವ್ದನ್ನ ಕುತ್ಕೋಬೇಕು? ಸಂಖ್ಯಾ ರೇಖೆ ಮೇಲೆ. ನಿಮ್ಮ ಕೋನ ಮಾಪಕದ ಪಾಯಿಂಟ್ ಯಾವ್ದ್ರ ಮೇಲೆ ಇರಬೇಕು? ಬಿ ಬಿಂದುವಿನ ಮೇಲೆ ಇರಬೇಕು. ಈಗ 90 ಡಿಗ್ರಿಯನ್ನ ಗುರುತಿಸಿ. 90 ಡಿಗ್ರಿಯನ್ನ ಗುರುತಿಸಿ. ಗುರುತಿಸಿದ್ರಾ? ಈಗ ಬಿ ಇಂದ ಆ ಬಿಂದುವಿಗೆ ಒಂದು ರೇಖೆಯನ್ನು. ಈಗ ನಾನು ಎಳೆದಂತಹ ಕೋನ ಎಷ್ಟು ಮಕ್ಕಳ? 90 ಡಿಗ್ರಿಗೆ ಎಂತ ಕೋನ ಅಂತ ಕರೀತೀವಿ? ಲಂಬ ಕೋನ. ಈಗ ನಾವು ಒಂದು ಲಂಬ ಕೋನವನ್ನ ರಚನೆ ಮಾಡ್ತೀವಿ. ಇದಕ್ಕೆ ಚೌಕಾಕಾರದಲ್ಲಿ ಗುರುತಿಸಿ. ಲಂಬ ಕೋನವನ್ನ ನಾವು ಯಾವಾಗಲೂ ಚೌಕಾಕಾರದಲ್ಲಿ ಗುರುತಿಸ್ತೀವಿ. ಬಿಗೆ ಅಂತ ಎಷ್ಟು ಕೋನ ಇದೆ? ಬಿ ಎಷ್ಟು ಕೋನ ಇದೆ ಈಗ? 90 ಡಿಗ್ರಿ. ನೋಡಿ, ರಚನೆ ಆದ ತಕ್ಷಣ ಅಳತೆಯನ್ನು ಕೂಡ ಬರುತ್ತೆ. ಈಗ ಎ ಬಿಯ ಉದ್ದ ಎಷ್ಟಿದೆ ಮಕ್ಕಳ? 1 ಸೆಂಟಿಮೀಟರ್. ಈಗ ಅದೇ ಉದ್ದವನ್ನ ನಿಮ್ಮ ಕೈವಾರದಲ್ಲಿ ತಗೊಳ್ಳಿ. ಎ ಬಿಯ ಉದ್ದವನ್ನ ತಗೊಳ್ರಾ ಕೈವಾರದಲ್ಲಿ. ಈಗ ಬಿ ಬಿಂದುವಿನ ಮೇಲೆ ನಿಮ್ಮ ಕೈವಾರವನ್ನು ಇಟ್ಟುಕೊಂಡು 1 ಸೆಂಟಿಮೀಟರ್ ಕತ್ತರಿಸಿ. ಬಿ ಬಿಂದುವಿನ ಮೇಲೆ ಕೈವಾರವನ್ನು ಇಟ್ಟುಕೊಂಡು 1 ಸೆಂಟಿಮೀಟರ್ ಕತ್ತರಿಸಿ. ಈಗ ನೋಡಿ, 2 ರೇಖೆಗಳು ಸೇರಿದಾಗ ನಮಗೆ ಪಾಯಿಂಟ್ ಸಿಕ್ಕಿದೆ. ಅದಕ್ಕೆ ಏನು ತಗೊಂಡ ಹೆಸರು? ಸಿ. ಒಂದು ಬಿಂದು ಬೇಕು ಅಂದ್ರೆ 2 ರೇಖೆಗಳು ಛೇದಿಸಬೇಕು. ಅದು ಕಂಸ ರೇಖೆನಾದ್ರೂ ಆಯ್ತು ಅಥವಾ ರೇಖೆನಾದ್ರೂ ಆಯ್ತು. ಈಗ ಅಳತೆ ಬೇರೆ. ಬಿ ಸಿ ಉದ್ದ ಎಷ್ಟು ಮಕ್ಕಳ? 1 ಸೆಂಟಿಮೀಟರ್. ಈಗ ಎ ಸಿ ಉದ್ದವನ್ನ ಸೇರಿಸಿ. ಎ ಸಿ ಬಿಂದುಗಳನ್ನ ಸೇರಿಸಿ. ಎ ಸಿ ಉದ್ದವನ್ನ ಸೇರಿಸಿ. ಈಗ ಒಂದು ಚಿತ್ರ ಬಂತಲ್ಲ ನಮಗೆ, ಒಂದು ರೇಖಾಕೃತಿ ಬಂತು. ಈ ರೇಖಾಕೃತಿ ಯಾವ ರೂಪದಲ್ಲಿದೆ? ಲಂಬಕೋನ ತ್ರಿಭುಜ. ಹಾಗಾದ್ರೆ ಲಂಬಕೋನ ತ್ರಿಭುಜ ಅಂದ್ರೆ ಏನು? ಲಂಬಕೋನ ತ್ರಿಭುಜ ಅಂತ ಹೇಳಿದ್ರಿ. ಲಂಬಕೋನ ತ್ರಿಭುಜ ಅಂದ್ರೆ ಏನು? ತ್ರಿಭುಜದಲ್ಲಿ ಹೇಳಪ್ಪ ಯೋಗೇಶ್. ತ್ರಿಭುಜದಲ್ಲಿ 180 ತ್ರಿಭುಜದ 3 ಕೋನಗಳಲ್ಲಿ ಒಂದು ಕೋನವು 90 ಡಿಗ್ರಿ ಆಗಿದ್ದರೆ ಅದನ್ನು ಲಂಬಕೋನ ತ್ರಿಭುಜ ಎನ್ನುವುದು. ವೆರಿ ಗುಡ್. ಈಗ ಹೇಳಿ ಯೋಗೇಶ. ಒಂದು ತ್ರಿಭುಜದಲ್ಲಿ 90 ತ್ರಿಭುಜದಲ್ಲಿ ಕೋನ 90 ಡಿಗ್ರಿಯನ್ನು ಎಷ್ಟು ಕೋನ? 3 ಕೋನ 90 ಡಿಗ್ರಿ ಆಗಿರ್ಬೇಕಾ? ಒಂದು ಕೋನ. ತ್ರಿಭುಜದಲ್ಲಿ ಎಷ್ಟು ಕೋನ ಇರ್ತವೆ? 3 ಕೋನ ಇರುತ್ತೆ. 3 ಕೋನಗಳಲ್ಲಿ ಎಷ್ಟು ಕೋನಗಳು 90 ಡಿಗ್ರಿ ಹೊಂದಿರಬೇಕು? ತ್ರಿಭುಜಗಳಲ್ಲಿ ಒಂದು ಕೋನ 90 ಡಿಗ್ರಿ ಆಗಿದ್ದರೆ ಅಂತಹ ತ್ರಿಭುಜವನ್ನು ಎಂತ ಕರಿತೀವಿ? ಅರ್ಥ ಆಯ್ತಲ್ಲ? ಈಗ ನಮಗೆ ಲಂಬಕೋನ ತ್ರಿಭುಜ ಬಂದಿದೆ. ಲಂಬಕೋನ ತ್ರಿಭುಜದಲ್ಲಿ ನಮ್ಗೆ ಎಷ್ಟು ಬಾಹುಗಳಿದಾವಪ್ಪ? ತ್ರಿಭುಜ ಅಂದ್ರೆ ಎಷ್ಟು ಬಾಹುಗಳಿರ್ತವೆ? 3 ಬಾಹುಗಳು. ಈ 3 ಬಾಹುಗಳ ಹೆಸರಿಸಿ ಯಾವ್ಯಾವು?
ಒಬ್ರು ಹೇಳ್ಬೇಕು, ನಾನು ಕೇಳೋ ಅಂತವ್ರು. ನೀನ್ ಹೇಳಪ್ಪ, ನಂದಿನಿ ಹೇಳು. AB AB ಉದ್ದ ಎಷ್ಟಿದೆಯಪ್ಪ? 1 ಸೆಂಟಿಮೀಟರ್. 1 ಸೆಂಟಿಮೀಟರ್. BC 1 ಸೆಂಟಿಮೀಟರ್. BC ಉದ್ದ ಎಷ್ಟಿದೆ? 1 ಸೆಂಟಿಮೀಟರ್. ಮತ್ತೆ AC ಉದ್ದ ಗೊತ್ತಿಲ್ಲ. ತ್ರಿಭುಜಗಳಲ್ಲಿ 3 ಬಾಹುಗಳಿದೆ. ಇಲ್ಲಿ 3 ಬಾಹು ಲಂಬಕೋನ ತ್ರಿಭುಜದಲ್ಲಿ ಗುಡ್. 3 ಬಾಹುಗಳಲ್ಲಿ 2 ಬಾಹುವಿನ ಅಳತೆ ಗೊತ್ತಿದೆ, ಇನ್ನೊಂದು ಬಾಹುವಿನ ಅಳತೆ ಗೊತ್ತಿಲ್ಲ. ಈ ಬಾಹುವಿನ ಅಳತೆಯನ್ನ ಹೇಗೆ ಕಂಡುಹಿಡಿಬೇಕು? ಗೊತ್ತಿದೆ ಹಂಗಾದ್ರೆ ನಿಮಗೆ. ಲಂಬಕೋನ ತ್ರಿಭುಜದ ಬಗ್ಗೆನೂ ಪರಿಚಯ ಇದೆ, ಪೈಥಾಗರಸ್ ಪ್ರಮೇಯದ ಬಗ್ಗೆನೂ ಪರಿಚಯ ಇದೆ. ಪೈಥಾಗರಸ್ ಅನ್ನೋರು ಯಾರು? ಶ್ರೇಷ್ಠ ಪ್ರಸಿದ್ಧ ಗಣಿತಜ್ಞರು. ಪೈಥಾಗರಸ್ ಅವರು ಪ್ರಮೇಯವನ್ನ ಮಾಡಿದ್ರು. ಯಾವ ತ್ರಿಭುಜಕ್ಕೆ ಮಾತ್ರ ಅದು? ತ್ರಿಭುಜಕ್ಕೆ ಮಾತ್ರ. ನೋಡಿ, ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳಲ್ಲಿ 3 ಬಾಹುಗಳನ್ನು ಆಧರಿಸಿದಂತ ಪ್ರಮೇಯ ಇದು. ಆ 3 ಬಾಹುಗಳಲ್ಲಿ ಯಾವುದಾದ್ರೂ 2 ಬಾಹು ಗೊತ್ತಿದ್ರೆ ಇನ್ನೊಂದು ಬಾಹು ಗೊತ್ತಿಲ್ಲ ಅಂದ್ರೆ ಆಗ ನಾವು ಯಾವ ಪ್ರಮೇಯವನ್ನು ಬಳಸ್ಕೊಂಡು ಕಂಡುಹಿಡಿತೀವಿ? ಬಳಸ್ಕೊಂಡು ನಾವು ಆ ಬಾಹುವಿನ ಉದ್ದವನ್ನ ಕಂಡುಹಿಡಿಯುವುದು. ಈಗ ನಮಗೆ AB ನೋಡಿ, ಈ ತ್ರಿಭುಜದಲ್ಲಿ ಪಾದ ಯಾವ್ದಪ್ಪ? AB. BC ಇನ್ನೊಂದು ಬಾಹು. ಈ AC ಬಾಹು ನೋಡಿ, AB ಮತ್ತು BC ಬಾಹುಗಿಂತ AC ಬಾಹು ಏನ್ ಕಾಣಿಸ್ತದೆ? ಚಿಕ್ಕದಿದ್ಯಾ? ದೊಡ್ಡದಿದೆ ಅಲ್ವಾ? AB ಮತ್ತು BC ಗಿಂತ AC ಬಾಹುವಿನ ಉದ್ದ ಏನಾಗಿದೆ? ಹಾಗಾದ್ರೆ ಲಂಬಕೋನ ತ್ರಿಭುಜದಲ್ಲಿ ಈ ಬಾಹು ಏನಾಗಿದೆ? ದೊಡ್ಡದಿದೆ. ಈ AC ಬಾಹು ಯಾವುದಕ್ಕೆ ಅಭಿಮುಖವಾಗಿದೆ ನೋಡಿ? ಯಾವ ಕೋನಕ್ಕೆ ಅಭಿಮುಖವಾಗಿದೆ? ಬಿ ಎಂತ ಕೋನ? ಹಾಗಾದ್ರೆ AC ಬಾಹು ಲಂಬಕೋನಕ್ಕೆ ಅಭಿಮುಖವಾಗಿದೆ. ಈ ರೀತಿ ಲಂಬಕೋನಕ್ಕೆ ಅಭಿಮುಖವಾದ ಬಾಹುವನ್ನ ಒಂದು ಹೆಸರಿಂದ ಕರಿತೀವಿ. ಏನು? ಲಂಬಕೋನದ ಅಭಿಮುಖ ಬಾಹು ಅಥವಾ ಲಂಬಕೋನದ ಅತಿ ದೊಡ್ಡ ಬಾಹು. ಲಂಬಕೋನದ ತ್ರಿಭುಜದ 3 ಬಾಹುಗಳಲ್ಲಿ ಅತಿ ದೊಡ್ಡ ಬಾಹು ಅಥವಾ ಲಂಬಕೋನ ತ್ರಿಭುಜದ ಲಂಬಕೋನಕ್ಕೆ ಅಭಿಮುಖವಾದ ಬಾಹುವನ್ನ ಏನಂತ ಕರಿತೀವಿ? ವೆರಿ ಗುಡ್. ಏನಂತ ಕರಿತೀವಿ? ವಿಕರ್ಣ ಬಾಹು. ಹಾಗಾದ್ರೆ AC ಎಂತ ಬಾಹು ಇದು? ವಿಕರ್ಣ. ಹೈಪೋಟೆನಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ವಿಕರ್ಣ ಬಾಹುವನ್ನ ಹೈಪೋಟೆನಸ್. ವಿಕರ್ಣ ಬಾಹು 3 ಬಾಹುಗಳಲ್ಲಿ ಅತಿ ದೊಡ್ಡ ಬಾಹು, ಅತಿ ಉದ್ದ. 3 ಬಾಹುಗಳಲ್ಲಿ ಅಳತೆ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಮತ್ತು ಇದು ಯಾವುದಕ್ಕೆ ಅಭಿಮುಖವಾಗಿದೆ? ಲಂಬಕೋನದ ಅಭಿಮುಖ ಬಾಹುವನ್ನ ವಿಕರ್ಣ ಅಂತ ಕರಿತೀವಿ. ಈಗ ಪೈಥಾಗರಸ್ ಪ್ರಮೇಯ ಏನಂತಪ್ಪ ಅಂದ್ರೆ, ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಬಾಹುವಿನ ಉದ್ದವು, ವಿಕರ್ಣ ಬಾಹು ಯಾವುದು ಮಕ್ಕಳ? ವಿಕರ್ಣದ ಬಾಹು ಯಾವುದು? ಆ ಬಾಹುವಿನ ಉದ್ದದ ವರ್ಗ ಅಂದ್ರೇನು? ಘಾತ 2. ವಿಕರ್ಣದ ಬಾಹುವಿನ ವರ್ಗವು ಯಾವುದಕ್ಕೆ ಸಮನಾಗಿರುತ್ತಪ್ಪ ಅಂದ್ರೆ ಉಳಿದೆರಡು ಬಾಹು ಯಾವ್ದು ಹೇಳಿ? ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಇದೇ ಪೈಥಾಗರಸ್ನ ನಿಯಮ ಅಥವಾ ಪೈಥಾಗರಸ್ನ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನ. ಈ ಉಳಿದೆರಡು ಬಾಹುಗಳ ಉದ್ದವನ್ನ ವರ್ಗ ಮಾಡಿ ಕೂಡಿದಾಗ ಏನು ಉತ್ತರ ಬರುತ್ತೋ ಆ ಉದ್ದ ಯಾವ್ದಕ್ಕೆ ಸಮನಾಗಿರುತ್ತೆ? ವಿಕರ್ಣದ ವರ್ಗಕ್ಕೆ ಸಮನಾಗಿರುತ್ತದೆ ಅನ್ನೋದೇ ಪೈಥಾಗರಸ್ನ ಪ್ರಮೇಯ. ಈ ಪ್ರಮೇಯವನ್ನು ಬಳಸ್ಕೊಂಡು ನಾವು ಈಗ AC ಉದ್ದವನ್ನ ಕಂಡುಹಿಡಿಯೋಣ. AC ಉದ್ದ ಗೊತ್ತಿಲ್ಲ ನಮಗೆ, ಅದಾಗೆ ಬರ್ಕೊಳ್ಳೋಣ. AB ಉದ್ದ ಎಷ್ಟಿದೆ? 1 ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಅದರಿಂದ ಏನಾಗೋಣ? ಪ್ಲಸ್ BC ಉದ್ದ ಎಷ್ಟಿದೆ? 1 ಸ್ಕ್ವೇರ್ ಇದೆ. ಸ್ಕ್ವೇರ್ 1 ಸ್ಕ್ವೇರ್ ಅಂದ್ರೆ ಎಷ್ಟು ಮಕ್ಕಳ ಉತ್ತರ? 1 ಸ್ಕ್ವೇರ್ ಅಂದ್ರೆ ಎಷ್ಟು? 1 ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1. ಏನ್ ಮಾಡ್ಬೇಕು ಈಗ? ನೆಕ್ಸ್ಟ್ 1 ಪ್ಲಸ್ 1 ಏನ್ ಮಾಡ್ಬೇಕು? ಎಷ್ಟಾಗುತ್ತೆ? 2. AC ಸ್ಕ್ವೇರ್ 2 ಬಂತು. ನನಗೆ ಸ್ಕ್ವೇರ್ ಉದ್ದ ಬೇಕಾ ಮಕ್ಕಳ? AC ವರ್ಗ ಬೇಕಾ ನನಗೆ? ಬೇಕಾಗಿರೋದು ಯಾವ್ದು ಮಾತ್ರ? ಹಾಗಾದ್ರೆ ಸ್ಕ್ವೇರ್ ನ ಏನ್ ಮಾಡೋಣ? ಸ್ಕ್ವೇರ್ ಬೇಡ ಅಂತ 2 ಕಡೆ ವರ್ಗಮೂಲ ಚಿಹ್ನೆ ಹಾಕೋಣ. ವರ್ಗಮೂಲ ಚಿಹ್ನೆ ಹಾಕಿದಾಗ ವರ್ಗ ಮತ್ತು ವರ್ಗಮೂಲ ಚಿಹ್ನೆ ಕ್ಯಾನ್ಸಲ್ ಆಗುತ್ತೆ. 2 ಇರೋದು √2. ಹಾಗಾದ್ರೆ AC ಉದ್ದದ ಅಳತೆ ಏನು ಮಕ್ಕಳ? √2. ಈ ರೀತಿ ನಾವು
ಬಾಹುವಿನ ಲಂಬಕೋನ ತ್ರಿಭುಜದಲ್ಲಿ 2 ಬಾಹುವಿನ ಉದ್ದ ಗೊತ್ತಿದ್ರೆ ಇನ್ನೊಂದು ಬಾಹುವಿನ ಉದ್ದವನ್ನ ಪೈಥಾಗರಸ್ ಪ್ರಮಾಣವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯುವುದು. ಇದು ಬರೀ ವಿಕರ್ಣದ ಉದ್ದ ಅಷ್ಟೇ ಅಲ್ಲ. ಈಗ ವಿಕರ್ಣದ ಉದ್ದ ಮತ್ತು ಇನ್ನೊಂದು ಬಾಹುವಿನ ಉದ್ದವನ್ನ ಕೊಟ್ಟು ಇನ್ನೊಂದು ಬಾವಿನ ಉದ್ದ ಕಂಡಿದ್ರೆ ನಮ್ಗೆ ಯಾವ ಬಾವಿನ ಉದ್ದ ಬೇಕೋ ಆ ಬಾವಿನ ಉದ್ದವನ್ನು ಒಂದ್ ಕಡೆ ಇಟ್ಕೊಂಡು ಗೊತ್ತಿರೋದನ್ನೆಲ್ಲ ಒಂದು ಕಡೆ ತಂದು ಮಾಡ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳ, ಹೇಗೆ ಉದ್ದವನ್ನ ಕಂಡಿಬೇಕು ಅಂತ? ಈಗ ಎಸಿಯ ಉದ್ದ √2. ಆದ್ರೆ ಈ √2 ಸಂಖ್ಯಾ ರೇಖೆ ಮೇಲೆ ಇದೆಯಾ? ಇಲ್ಲ. ಅದು ಯಾವ್ದ್ರ ಮೇಲೆ ಇರೋದು? ವಿಕರ್ಣದ. ಈಗ ಆ √2 ನಾವು ಯಾವ್ದ್ರ ಮೇಲೆ ತೋರಿಸ್ಬೇಕು? ಸಂಖ್ಯಾ ರೇಖೆ ತೋರಿಸ್ಬೇಕು. ಹಾಗಾಗಿ √2 ಅಳತೆಯನ್ನ ನಾವು ಕೈವಾರದಲ್ಲಿ ಅಳತೆಯನ್ನ ತಗೊಂಡು ಅದನ್ನ ಸಂಖ್ಯಾ ರೇಖೆಯ ಮೇಲೆ ಹೇಳ್ಕೊಂಡ್ರಾ? ಈ ಕೇಳಿರಿ, ಎಸಿಯ ಉದ್ದವನ್ನ ಕೈವಾರದಲ್ಲಿ ಅಳತೆಯನ್ನ ತಗೊಂಡು ಆ ಉದ್ದವನ್ನು ಯಾವ್ದ್ರ ಮೇಲೆ ತೋರಿಸೋಣ? ಸಂಖ್ಯಾ ರೇಖೆಯ ಮೇಲೆವರೆಗೂ ತೋರಿಸೋಣ. ಈಗ ಸಂಖ್ಯಾ ರೇಖೆಯ ಮೇಲೆ ಎಳೆದಾಗ ಅದು ಸಂಖ್ಯಾ ರೇಖೆಯನ್ನು ಒಂದು ಬಿಂದುವಿನಲ್ಲಿ ಕತ್ತರಿಸುತ್ತೆ. ಆ ಬಿಂದುವಿಗೆ ಡಿ ಅಂತ ಕೊಡೋಣ. ಹಾಗಾದ್ರೆ ಎಸಿಯ ಉದ್ದ ಎಷ್ಟಿದೆಯೋ ಎಡಿಯ ಉದ್ದನೂ ಕೂಡ ಅಷ್ಟೇ ಇದೆ. ಎಸಿ ಇಸ್ ಈಕ್ವಲ್ ಟು ಎಡಿ ಇಸ್ ಈಕ್ವಲ್ ಟು ಎಷ್ಟು? √2. ಈಗ ನಿಮ್ಮ ಸ್ಕೇಲ್ ಅನ್ನು ತಗೊಳ್ಳಿ. ಎ ಇಂದ ಡಿ ಉದ್ದವನ್ನು ಅಳತೆ ಮಾಡಿ. ಎ ಇಂದ ಡಿ ನಲ್ಲಿ ಅಳತೆ ಮಾಡಿ ಎಷ್ಟು ಬಂದಿದೆ ಎಡಿಯ ಉದ್ದ? 1 ಪಾಯಿಂಟ್. ಎಷ್ಟು ಬಂದಿದೆ ಎಲ್ಲರಿಗೂ? ಕರೆಕ್ಟ್ ಆಗಿ ನೋಡಿ, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ. ನೀವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಚೂರು ವೇರಿಯೇಷನ್ ಆಗುತ್ತೆ. ಕರೆಕ್ಟ್ ಆಗಿ ನೀವು ರಚನೆ ಮಾಡೋದಲ್ಲ. ಎಡಿಯ ಉದ್ದ ಎಷ್ಟು ಬರುತ್ತೆ? 1.4 ಸಮಥಿಂಗ್ ಇದೆ. ಅದನ್ನ ನಿಮ್ಮ ಇದು ನೋಡಿದಾಗ 1.4 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂದಾಜು 1.4. ಗೊತ್ತಾಯ್ತಾ ಮಕ್ಕಳು? ಈಗ √2 ಅನ್ನ ಈ ರೀತಿ ರಚನೆ ಮಾಡ್ತೀವಿ. ಇದೇ ರೀತಿ √3 ರಚನೆ, √5 ರಚನೆ, √7 ರಚನೆ, ಇದೇ ರೀತಿ ಎಲ್ಲ ಅಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸಬಹುದು. √2 ನಂತರ √3 ಈ √2 ಪಾದವಾಗಿ ತಗೊಂಡು ರಚನೆ ಮಾಡ್ತೀವಿ. ಈಗ ಹೇಗೆ ನಾವು ಸಂಖ್ಯಾ ರೇಖೆಯನ್ನ ಪಾದವಾಗಿ ತಗೊಂಡು ಮಾಡಿದ್ವಿ, ನೆಕ್ಸ್ಟ್ √3 ನಾವು ರಚನೆ ಮಾಡ್ಬೇಕಾದ್ರೆ ಪಾದವಾಗಿ ಯಾಕೆ ತಗೋಬೇಕು? √2. ಸೇಮ್ ರಚನೆಯ ಅಂತ ಇದೇ ತರನೇ √2 ಪಾದವಾಗಿ ತಗೋಬೇಕು. ನಂತರ √2 ಮೇಲೆ ನೋಡಿ, ಎಸಿ ಸಿ ಬಿಂದುವಿನ ಮೇಲೆ ಕೋನಮಾಪಕ ಇಟ್ಕೊಂಡು 90 ಡಿಗ್ರಿ ತಗೋಬೇಕು. 90 ಡಿಗ್ರಿ ತಗೊಂಡ್ಮೇಲೆ 1 ಸೆಂಟಿಮೀಟರ್ನ ಕತ್ತರಿಸಿ. ನಾಳೆ ಇದೇ ಹೋಮ್ವರ್ಕ್ ನಿಮಗೆ. √3 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿ. ಅರ್ಥ ಆಯ್ತಲ್ಲ ಮಕ್ಕಳ? ಹಾಗಾದ್ರೆ ನಾವು ಇಂದಿನ ತರಗತಿನಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂದ್ರೇನು, ಅಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಹೇಗಿರುತ್ತೆ ಮತ್ತು ಅಭಾಗಲಬ್ಧ ಸಂಖ್ಯೆ ಆದಂತಹ √2 ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸೋದು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಈಗ ನಾನೊಂದು ನಂಬರ್ಸ್ ಅನ್ನು ತೋರಿಸ್ತೀನಿ. ಇದರಲ್ಲಿ ಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಯಾವುದು, ಅಭಾಗಲಬ್ಧ ಸಂಖ್ಯೆ ದಶಮಾಂಶ ವಿಸ್ತರಣೆ ಯಾವುದು ಅಂತ ಹೇಳ್ತೀನಿ. ಇಲ್ಲಿ ಮೊದಲನೇದು 0.4578 4578 ಎಕ್ಸೆಟ್ರಾ. ಇದು ಭಾಗಲಬ್ಧದ ದಶಮಾಂಶ ವಿಸ್ತರಣೆ, ಅಭಾಗಲಬ್ಧ. ನೋಡಿ, ಭಾಗಲಬ್ಧ ಯಾಕೆ ಹೇಳಿ? ಅದೇ ಅಂಕಿಗಳು ಏನಾಗಿದೆ? ಪುನರಾವರ್ತನೆ ಆಗಿದೆ. ವೆರಿ ಗುಡ್. ನೆಕ್ಸ್ಟ್ ಕೆಳಗಡೆ ನೋಡಿ, 2.34 334 ಅಭಾಗಲಬ್ಧ. ಇಲ್ಲೂ ಕೂಡ ದಶಮಾಂಶ ವಿಸ್ತರಣೆ ಅಂತ್ಯಗೊಂಡಿಲ್ಲ, ಆದ್ರೆ ಅಂಕಿಗಳು ಏನಾಗಿಲ್ಲ, ಕ್ರಮವಾಗಿ ಪುನರಾವರ್ತನೆ ಆಗಿಲ್ಲ. ವೆರಿ ಗುಡ್. ಈಗೆಲ್ಲ ಅರ್ಥ ಆಗಿದೆ. ಈಗ ಹೋಮ್ವರ್ಕ್ ನ ತಗೊಳ್ಳಿ ಮಕ್ಕಳ. ಹೋಮ್ವರ್ಕ್ ಮನೆಗೆ ತಗೊಳ್ಳಿ. ಮನೆಗೆ ತಗೊಳ್ಳಿ. 1/2 ಮತ್ತು 1ರ ನಡುವೆ 1/2 ಮತ್ತು 2ರ ನಡುವೆ 1/2 ಮತ್ತು 2ರ ನಡುವೆ 3 ಅಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸಿ. ನಡುವೆ 3 ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಎರಡನೇ ಹೋಮ್ವರ್ಕ್, √3 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ.
ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಮಕ್ಕಳ. ಓಕೆ, ಧನ್ಯವಾದ. ಈಗ ಮೊದಲನೇ ಹೋಮ್ವರ್ಕ್ 1/2 ಮತ್ತು 2 ನಡುವೆ 3 ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯುವುದು. ಎರಡನೇ ಹೋಮ್ವರ್ಕ್ √3 ಅನ್ನು ಸಂಖ್ಯಾ ರೇಖೆಯ ಮೇಲೆ ಕೂರಿಸುವುದು. ಈಗ √2 ಕಲ್ತ್ಕೊಂಡಿದ್ದೀರಾ. √2 ರಚನೆ ನಂತರ √3 ಅನ್ನು ಮುಂದುವರಿಸಿ. √2 ಮೇಲೆ ವಿಕರ್ಣದ ಮೇಲೆ √2 ಪಾದದ ಮೇಲೆ ಸೇಮ್ ಅದೇ ಹಂತವಾಗಿ ಫಸ್ಟ್ 9 ಡಿಗ್ರಿ ನಂತರ 1 ಸೆಂಟಿಮೀಟರ್ ಅಂತೆ ರಚನೆ ಮಾಡಿ ಪೈಥಾಗರಸ್ ಪ್ರಮೇಯವನ್ನು ಅಪ್ಲೈ ಮಾಡಿಕೊಂಡು ವಿಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ ಮತ್ತು ಅದನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತು. ಅರ್ಥ ಆಯ್ತಲ್ಲ ಮಕ್ಕಳ? ಬರ್ಕೊಳ್ಳಿ ಬೇಗ ಇದನ್ನ. ಧನ್ಯವಾದ.